ಬೆಳಗಾವಿಯ ವಿಶ್ವಗುರು ಬಸವ ಮಂಟಪದಲ್ಲಿ ಬಸವ ಕಾಯಕ ಜೀವಿಗಳ ಸಂಘ ಹಾಗೂ ರಾಷ್ಟ್ರೀಯ ಬಸವದಳದಿಂದ ಮಧ್ಯರಾತ್ರಿ ಧ್ವಜಾರೋಹಣ ನೆರವೇರಿಸಿ ಸಿಹಿ, ಜಿಲೇಬಿ ಹಂಚುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಮಾಜಿ ಸೈನಿಕ ಪ್ರಕಾಶ ಪಾಟೀಲ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಧರ್ಮಾಭಿಮಾನದ ಜೊತೆಗೆ ಪ್ರತಿಯೊಬ್ಬರೂ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಲಾಯಿತು. ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡುವ ಮೂಲಕ ಆಚರಣೆಯನ್ನು ಮಾಡಿದ್ದೀವಿ. ಇವತ್ತಿನ ದಿವಸ ಈ ಧ್ವಜಾರೋಹಣ ಮಾಡಲಿಕ್ಕೆ ನಮ್ಮ ನಿವೃತ್ತ ಎಕ್ಸ್ ಸುಬೇದಾರರಾದಂತಹ ಪ್ರಕಾಶ್ ಪಾಟೀಲ್ ಸರ್ ಅವರು ಬಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಬಸವದಳ ಮೊದಲು ರಾಷ್ಟ್ರ ಆಮೇಲೆ ಧರ್ಮ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಧಾರ್ಮಿಕ ಕೆಲಸಗಳ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಬಸವದಳ ಸಂಘಟನೆ ತನ್ನ ಪಾತ್ರವನ್ನ ತೋರಿಸ್ತಾ ಇದೆ ಅನ್ನುವಂಥ ಹೆಮ್ಮೆಯ ವಿಷಯನ್ನ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಪ್ರತಿಯೊಬ್ಬರು ಧರ್ಮಾಭಿಮಾನದ ಜೊತೆಗೆ ದೇಶಾಭಿಮಾನವನ್ನು ಕೂಡ ಬೆಳೆಸ್ಕೋಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ಬಸವದಳದ ವತಿಯಿಂದ ಇವತ್ತಿನ ದಿವಸ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಮಾರು ಒಂದು 500 ಜನಕ್ಕೆ ಹೊರಗಡೆ ಲೈವ್ ಜಿಲೇಬಿಯನ್ನ ಅಂದ್ರೆ ತುಪ್ಪದಲ್ಲಿ ಜಿಲೇಬಿಯನ್ನ ಲೈವ್ ಆಗಿ ನಾವು ಮಾಡಿ ಪ್ರತಿಯೊಬ್ಬರಿಗೂ ಬರುವಂತ ಪ್ರತಿಯೊಬ್ಬರಿಗೂ ರಹದಾರಿಗೆ ನಾವು ಇವತ್ತಿನ ದಿವಸ ನಾವು ಹಂಚ್ತಾ ಇದ್ದೇವೆ. ಆಮೇಲೆ ಈ ಕಾರ್ಯಕ್ರಮ ಇನ್ನು ಪ್ರತಿ ವರ್ಷ ನಮ್ಮ ಪ್ರಕಾಶ್ ಪಾಟೀಲ್ ಸರ್ ಅವರು ಏನು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತ ಮತ್ತು ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿ ಅವ್ರ ಮುಂದೆನೆ ಇವತ್ತಿನ ದಿವಸ ನಾವು ಹೇಳಕ್ಕ ಇಚ್ಛೆ ಪಡ್ತಾ ಇದ್ದೀವಿ. ಈಗಾಗಲೇ ನಾವು ಪ್ರಕಾಶ್ ಪಾಟೀಲ್ ಸರ್ ಅವರು ಯಾವ ರೀತಿ ಅವ್ರಿಗೆ ಕಾರ್ಗಿಲ್ ಯುದ್ಧದಲ್ಲಿ ಅವ್ರು ಯಾವ ರೀತಿಯಾಗಿ ಯುದ್ಧದ ಸಮಯದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಮಗೆಲ್ಲ ಮೆಲುಕು ಹಾಕಿದ್ರು ಒಂದ್ಸಲ. ಅಂದ್ರೆ ನಮ್ಮೆಲ್ಲ ಯುವಕರಿಗೆ ಅದೊಂದು ಸ್ಫೂರ್ತಿ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಇವತ್ತಿನ ದಿವಸ ಅವ್ರನ್ನ ಇಲ್ಲಿ ಅತಿಥಿಯಾಗಿ ಕರೆದಿದ್ವಿ. ಅದೇ ರೀತಿಯಾಗಿ ಮಕ್ಕಳೆಲ್ಲ ವೇಷಧಾರಿಗಳಾಗಿ ಇವತ್ತಿನ ದಿವಸ ತಮ್ಮ ಆಯಾ ಪಾರ್ಟಿನ ಮೂಲಕ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗಾಂಧೀಜಿ ಇದೇ ಅನೇಕ ರೀತಿ ಮಕ್ಕಳು ಇವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಕೂಡ ನಾವು ದೇಶಾಭಿಮಾನ ಇವತ್ತಿನ ದಿವಸ ನಾವು ಪ್ರಕಟಣೆ ಮಾಡಿದ್ವಿ.